ನಮ್ಮ ಆಫೀಸ್ ಕೊಲೀಗ್ ಅವ್ರದ್ದು ಒಬ್ರದ್ದು ಬರ್ಡೇ ಇತ್ತು. ಅವ್ರದ್ದು ಬರ್ಡೇ ಬಂದು ಮಂಡೇನೇ ಆಗಿತ್ತು. ಬಟ್ ನಾವು ಮಂಡೇ ಬೆಂಗಳೂರಿಗೆ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ನಾವು ವೀಕ್ ಡೇಸಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಇವತ್ತು ನಾನು ಬ್ಯಾಂಗ್ಳೂರಿಗೆ ಹೋಗ್ತಿದ್ದೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಮ್ಮ ಆಫೀಸ್ ಕೊಲೀಗ್ದು ಬರ್ಡೇ ಸೆಲೆಬ್ರೇಷನ್ ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ, ನನ್ನ ತಮ್ಮ ಡೈಲಿ ಮಂಡ್ಯಗೆ ಹೋಗ್ತಿರ್ತಾನೆ, ಅವನ ಜೊತೆ ನಾನು ಕೂಡ ಮಂಡ್ಯಗೆ ಇವತ್ತು ಅರ್ಲಿ ಮಾರ್ನಿಂಗ್ಗೆ ಹೊರಟೆ. ಮತ್ತು ಇನ್ನಿಬ್ಬರು ಫ್ರೆಂಡ್ಸು, ಅವರು ಬ್ಯಾಂಗ್ಳೂರವರೇ. ಸೊ ಅವರು ಅಲ್ಲಿಂದನೇ ಬರ್ತಿದ್ದಾರೆ. ನಾನು ನಮ್ಮೂರಿಂದ ಇವತ್ತು ಮಂಡ್ಯಕ್ಕೆ ಹೋಗುವಾಗ ರೋಡ್ ನೋಡಿ ಸ್ವಲ್ಪ ಖುಷಿ ಆಯಿತು. ಅಟ್ಲೀಸ್ಟ್ ಇವಾಗಾದರೂ ಮಂಡ್ಯದಿಂದ ಮೇಲ್ಕೋಟೆ ರೋಡು ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಿದ್ದಾರಂತ. ಆಮೇಲೆ ನಾನು ಮಂಡ್ಯಗೆ ಹೋದೆ. ಅಲ್ಲಿ ನನಗೆ ಹೋದ ತಕ್ಷಣವೇ ಒಂದು ನಾನ್ ಸ್ಟಾಪ್ ಗಾಡಿ ಸಿಕ್ತು. ಬಟ್ ಅದು ಫಿಲ್ ಆಗೋವರೆಗೂ ಬಸ್ಸು ಹೊರಡಲ್ಲ. ಯಾಕಂದರೆ ಎಲ್ಲ ಸೀಟು ಫಿಲ್ ಆದಮೇಲೆ ನಾನ್ ಸ್ಟಾಪ್ ಗಾಡಿ ಹೊರಡೋದು. ಒಂದು 10 ನಿಮಿಷಕ್ಕೇ ಬಸ್ಸೆಲ್ಲ ಫಿಲ್ ಆಯಿತು. ನಾನು ಮಂಡ್ಯದಿಂದ ಸ್ಯಾಟ್ಲೈಟ್ಗೆ ಟಿಕೆಟ್ ತೊಗೊಂಡು ಹೊರಟೆ. ಮಂಡ್ಯದಿಂದ ಸ್ಯಾಟ್ಲೈಟಿಗೆ ಹೋಗೋದಕ್ಕೆ ನಾನ್ ಸ್ಟಾಪ್ ಗಾಡೀಲಿ 1.5 ಗಂಟೆ ಆದರೆ ಸಾಕು, ಏನಾದರೂ ಕೆಂಗೇರಿ ಹತ್ತಿರ ಟ್ರಾಫಿಕ್ ಇಲ್ಲ ಅಂದರೆ. ಬಟ್ ಸಾಟರ್ಡೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇತ್ತು ಸ್ಯಾಟ್ಲೈಟ್ ಹತ್ರ ಮತ್ತು ರಾಜರಾಜೇಶ್ವರಿ ಕಾಲೇಜಿಂದ ಮುಂದೆ ಸಿಗ್ನಲ್ ಹತ್ರ. ಸೊ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆದ್ದರಿಂದ 1/4 ಗಂಟೆ ಟೈಮ್ನ ಜಾಸ್ತಿನೇ ತೊಗೋತು ಸ್ಯಾಟ್ಲೈಟಿಗೆ ಬರೋದಕ್ಕೆ. ನಾನು ಸ್ಯಾಟ್ಲೈಟಲ್ಲಿ ಬಸ್ ಇಳಿದ್ಬಿಟ್ಟು ಇಲ್ಲಿ ಬಸ್ ಸ್ಟ್ಯಾಂಡಿಂದ ನೆಕ್ಸ್ಟು ಆಪೋಸಿಟ್ ರೋಡಿಗೆ ಹೋಗಬೇಕಿತ್ತು. ಹಾಗಾಗಿ ನಾನು ನಡ್ಕೊಂಡು ಬಂದೆ. ಮತ್ತು ಇಲ್ಲಿ ನಾನು ರೋಡ್ ದಾಟಿಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ನಮ್ಮ ಫ್ರೆಂಡ್ ಬಂದ ತಿಲಕು. ಸೊ ಅವನ ಗಾಡಿ ಹತ್ಕೊಂಡು ಅವ್ರ ಮನೆಗೆ ಹೋದೆ. ಅವ್ರ ಮನೆ ಒಂದು ಸ್ಯಾಟ್ಲೈಟಿಂದ 1.5 ಕಿಲೋಮೀಟರ್ ಅಷ್ಟೇ ಆಗುತ್ತೆ, ದೀಪಾಂಜಲಿ ನಗರನೇ. ಹಾಗಾಗಿ ನಾನು ಸ್ಯಾಟ್ಲೈಟಿಗೆ ಬಂದಿದ್ದು. ಆಮೇಲೆ ತಿಲಕ್ ಮನೆಗೆ ಬಂದೆ. ತಿಲಕ್ ಫ್ರೆಂಡ್ ಒಬ್ಬರು ನಿಖಿಲ್ ಅಂತ, ಅವ್ರು ನಮಗೆ ಮೈಸೂರಲ್ಲಿ ಲೈಟಿಂಗ್ಸ್ ನೋಡೋಕ್ಕೆ ಹೋಗಿದಾಗ ತಿಲಕ್ ಜೊತೆ ಅವರು ಕೂಡ ಬಂದಿದ್ದರು. ಆವಾಗಲೂ ನಮಗೆ ಸ್ವಲ್ಪ ಫ್ರೆಂಡ್ ಆಗಿದ್ದರು. ಸೊ ಅವರು ಕೂಡ ಆಲ್ರೆಡಿ ಬಂದು ತಿಲಕ್ ಮನೇಲಿದ್ದರು. ನಾವು ಬಂದು 1/4 ಗಂಟೆ ಆದಮೇಲೆ ಸಿಂಧು ಮತ್ತು ಮೋನಿಕಾ ಬಂದರು. ಇವರಿಬ್ಬರು ಜೊತೆಯಲ್ಲೇ ಬಂದರು. ಇವರು ಕೇಕ್ ತೊಗೊಬರೋದಿತ್ತು, ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದರು. ನಾನು ಸಿಂಧು ಮತ್ತು ಮೋನಿಕಾ ಅಂದ್ಕೊಂಡಿದ್ವಿ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲಿಗೆ ಹೋಗೋದು ಬೇಡ, ಅವ್ರ ಮನೆಯಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ. ಹಂಗಾಗಿ ಅವರಿಬ್ಬರು ಜೊತೆಯಲ್ಲೇ ಹೋಗಿ ಕೇಕ್ ತೊಗೊಂಡು ಬಂದರು. ಕೇಕ್ ಮೇಲೆ ಅವರು ಚಪಾತಿ ಅಂತ ಬರ್ಸ್ಕೊಬಂದಿದ್ದಾರೆ. ಏನಕ್ಕಂದರೆ ತಿಲಕ್ಕು ಸಿಂಧು ಒಂದು ಹೆಸರು ಕಟ್ಟಿದ್ದಾನೆ, ಹಾಗಾಗಿ ಸಿಂಧು ಕೂಡ ತಿಲಕ್ಗೆ ಚಪಾತಿ ಅಂತ ಹೆಸರು ಕಟ್ಟಿದ್ದಾಳೆ. ನಮ್ಮ ಟೀಮಲ್ಲಿ ಸಿಂಧುಗೆ ನಮಗೆಲ್ಲ ಒಂದೊಂದು ಹೆಸರು ಇಡೋದಕ್ಕೆ ಅವಳಿಗೆ ಫುಲ್ಲು ಖುಷಿ. ಹಂಗಾಗಿ ಅವಳು ತಿಲಕನ ಚಪಾತಿ ಅಂತ ಕರೀತಾಳೆ. ಅದಕ್ಕೆ ಅವಳು ಅದೇ ಥರ ಚಪಾತಿ ಅಂತ ಕೇಕ್ ಮೇಲೆ ಬರ್ಸ್ಕೊಬಂದಿದ್ದಾಳೆ. ಎಲ್ಲರೂ ಬಂದು ಒಂದು 10-20 ನಿಮಿಷ ಕೂತ್ಕೊಂಡು ಮಾತಾಡೋದ್ಮೇಲೆ ಕೇಕ್ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೇಕ್ ಎಲ್ಲ ಕಟ್ ಮಾಡಿ ಆದಮೇಲೆ ಎಲ್ರಿಗೂ ಕೇಕ್ ತಿನ್ನಿಸಿ ಮತ್ತು ತಿಲಕ್ಗೆ ನಾವು ಬಿಲೇಟೆಡ್ ಬರ್ತ್ಡೇ ವಿಶಸ್ ಮಾಡಿಬಿಟ್ಟು ಒಂದು ಗ್ರೂಪ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಮತ್ತು ಸಿಂಧು ಅವನಿಗೆ ಒಂದು ಪ್ಲೇಟಿಗೆಲ್ಲ ಕೇಕ್ ಪೀಸಸ್ ಎಲ್ಲ ಹಾಕಿಬಿಟ್ಟು ಈ ಥರ ಇಟ್ಕೊಂಡು ಪೋಸ್ ಕೊಡು, ಫೋಟೋ ತೊಗೋತೀವಿ, ವೀಡಿಯೋ ಮಾಡ್ಕೋತೀವಿ ಅಂದ್ಬಿಟ್ಟು ತಿಲಕ್ನ ರೇಗಿಸ್ತಿದ್ಲು. ಅವನು ಪಾಪ ಅವಳು ಹೇಳ್ದಂಗೆ ಇಟ್ಕೊಂಡು ಸುಮ್ಮನೆ ಪೋಸ್ ಕೊಡ್ತಿದ್ದ. ಆಮೇಲೆ ಮತ್ತೆ ಎಲ್ಲ ಕೇಕ್ ಎಲ್ಲ ತಿಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ. ತಿಲಕ್ಗೆ ನಾವು ಒಂದು ಶರ್ಟ್ ಮತ್ತು ಪರ್ಫ್ಯೂಮ್ ಕೊಟ್ಟಿದ್ವಿ. ಓಕೆ ಹೋಗು ಶರ್ಟ್ ಹಾಕೊಬರೋಗ ಅಂತ ಹೇಳಿದ್ವಿ. ಶರ್ಟ್ ಹಾಕ್ಕೊಂಡು ಬಂದ. ಅವನಿಗೆ ಅದು ಇಷ್ಟ ಆಯಿತು ಮತ್ತು ಅವನಿಗೂ ಕೂಡ ಅದು ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇದೆಲ್ಲ ಸೆಲೆಬ್ರೇಷನ್ ಆದಮೇಲೆ ನಾವು ನೆಕ್ಸ್ಟು ಊಟಕ್ಕೆ ಎಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಕೂತ್ಕೊಂಡು ಎಲ್ಲರೂ ಡಿಸ್ಕಷನ್ ಮಾಡ್ತಿದ್ವಿ. ಆಮೇಲೆ ಒಂದೊಂದು ಕೆಫೆ ಹೆಸರೆಲ್ಲ ಹೇಳಿದ್ರು. ಅದ್ರ ಬಗ್ಗೆ ಅಷ್ಟೊಂದು ರಿವ್ಯೂ ಗೊತ್ತಿಲ್ಲ, ಬೇಡ ಯಾವುದು ಕೆಫೆಗೆ ಹೋಗೋದು, ಲಾಸ್ಟ್ ಟೈಮು ಹೋಗಿದ್ದ ಕೆಫೆಗೆ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಆದರು. ಆಮೇಲೆ ತಿಲಕ್ ಆಟೋ ಬುಕ್ ಮಾಡ್ದ. ತಿಲಕ್ ಮತ್ತು ತಿಲಕ್ ಫ್ರೆಂಡು ಬೈಕಲ್ಲಿ ಬಂದರು. ನಾನು ಸಿಂಧು ಮೋನಿಕಾ ಆಟೋದಲ್ಲಿ ಆ ಕೆಫೆಗೆ ಹೊರಟ್ವಿ. ಈ ಕೆಫೆ ಬಂದು ಚಂದ್ರಾಲಯೋಟಲ್ಲಿ ಇರೋದು, ಚಾರ್ಕೋವಾಲ ಅಂತ. ಇಲ್ಲಿ ನೈಟ್ ಟೈಮು ತುಂಬ ಚೆನ್ನಾಗಿರುತ್ತಂತೆ ಹೇಳ್ತಿರ್ತಾರೆ. ನಾವು ಒಂದು ಸಲನೂ ಹೋಗಿಲ್ಲ ನೈಟ್ ಟೈಮು. ಸಿಂಧು ಬರ್ಡೇ ಟೈಮಲ್ಲೂ ಕೂಡ ನಾವು ಮಧ್ಯಾಹ್ನ ಟೈಮೇ ಹೋಗಿದ್ದು. ನಾನು ಮತ್ತು ತಿಲಕ್ ಸಿಂಧು ಹೋಗಿದ್ವಿ. ಊಟ ಎಲ್ಲ ಚೆನ್ನಾಗೇ ಇತ್ತು. ಅದಕ್ಕೆ ಮತ್ತೆ ನಾವು ಅದೇ ಕೆಫೆಗೆ ಇವಾಗ ಹೋಗ್ತಿದ್ದೀವಿ. ತಿಲಕ್ ಮನೆಯಿಂದ ಈ ಕೆಫೆಗೆ ಒಂದು 5-10 ನಿಮಿಷ ಆಯಿತು ಅಷ್ಟೇ. ನಾವು ಆಟೋದಲ್ಲಿ ಬಂದು ಇಳ್ಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ವಿ.
ತಿಲಕ್ ಮತ್ತು ತಿಲಕ್ ಫ್ರೆಂಡು ಬೈಕಲ್ಲಿ ಬಂದರು. ನಾನು ಆಲ್ಮೋಸ್ಟ್ ಬೆಂಗಳೂರಿಗೆ ಬರೋದಿಲ್ಲ, ಯಾಕಂದರೆ ನಮ್ದು ಇವಾಗ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಪ್ರೋಸೆಸ್ ಸಿಕ್ಕಿರೋದ್ರಿಂದ ನಾವು ಆಲ್ಮೋಸ್ಟ್ ಬೆಂಗಳೂರಿಗೆ ಬರೋದೇ ಇಲ್ಲ. ಬೆಂಗಳೂರಿಗೆ ಬರಬೇಕಂದ್ರೆ ರೀಸನ್ ಬಂದು ಇಲ್ಲ ಏನಾದರೂ ಫಂಕ್ಷನ್ ಇರಬೇಕು, ಇಲ್ಲ ಅಂದರೆ ಯಾರ್ದಾದ್ರೂ ನಮ್ಮ ಟೀಮ್ ಅವ್ರದ್ದು ಬರ್ಡೇ ಇರಬೇಕು. ಆ ಟೈಮಲ್ಲಿ ಮಾತ್ರ ನಾನು ಬೆಂಗಳೂರಿಗೆ ಬರ್ತಿರ್ತೀನಿ. ಆಮೇಲೆ ಈ ಕೆಫೆ ಬಗ್ಗೆ ಹೇಳೋದಾದರೆ, ಈ ಕೆಫೆಗೆ ನೈಟ್ ಟೈಮೇ ತುಂಬ ಜನ ಬರ್ತಾರಂತೆ. ಏನಕ್ಕಂದರೆ ಇಲ್ಲಿ ನೈಟ್ ಟೈಮು ಸಾಂಗ್ ಆಡಿಕೊಂಡು ಗಿಟಾರೆಲ್ಲ ಬಾರಿಸ್ತಾರಂತೆ. ಹಾಗಾಗಿ ತುಂಬ ಜನ ನೈಟ್ ಟೈಮೇ ಈ ಕೆಫೆಗೆ ಬರ್ತಾರಂತೆ. ನಾವು ಸಿಂಧು ಬರ್ಡೇ ಟೈಮಲ್ಲೂ ಮಧ್ಯಾಹ್ನ ಬಂದೇ ಹೋಗ್ಬಿಟ್ಟಿದ್ವಿ. ನೈಟ್ ಟೈಮು ನಾನು ಈ ಕೆಫೆಗೆ ಒಂದು ಸಲನೂ ಬಂದಿಲ್ಲ. ಆಮೇಲೆ ಒಳಗಡೆ ಕುತ್ಕೊಂಡು ಊಟ ಮಾಡೋದಾ ಇಲ್ಲ ಹೊರಗಡೆ ಕುತ್ಕೊಂಡು ಊಟ ಮಾಡೋದಾ ಅಂತ ನೋಡ್ತಿದ್ವಿ. ನಮಗೆಲ್ಲ ಹೊರಗಡೆ ಕುತ್ಕೊಂಡು ಊಟ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಸ್ವಲ್ಪ ಗ್ರೀನರಿ ಎಲ್ಲ ಇದೆ ಅಂದ್ಕೊಂಡು ಹೊರಗಡೆ ಕುತ್ಕೊಂಡೆ ಊಟ ಮಾಡೋದಕ್ಕೆ ಡಿಸೈಡ್ ಮಾಡ್ಕೊಂಡ್ವಿ. ಆಮೇಲೆ ಮೆನ್ಯೂ ಕೊಟ್ಟರು. ಸೊ ನೋಡಿಬಿಟ್ಟು ಏನು ಬೇಕಂದ್ಬಿಟ್ಟು ಆರ್ಡ್ರ್ ಮಾಡಿದ್ವಿ. ಆಮೇಲೆ ಒಂದು 5 ಮಿನಿಟ್ಸ್ಗೆ ಕೊಟ್ಟರು ಮತ್ತು ಅವರೇ ಸರ್ವ್ ಕೂಡ ಮಾಡಿದ್ರು. ನಾವು ಕುತ್ಕೊಂಡು ಮಾತಾಡಿಕೊಂಡು ನಿಧಾನಕ್ಕೆ ತಿಂದ್ಕೊಂಡು ಮತ್ತೆ ಕೆಫೆಯಿಂದ ಕೆಳಗಡೆ ಬಂದುಬಿಟ್ಟು ಸಿಂಧು ಮತ್ತು ಮೋನಿಕಾ ಆಟೋ ಬುಕ್ ಮಾಡಿಕೊಂಡು ಅವರು ಹೊರಟ್ರು. ಅವರಿಗೂ ಬಾಯ್ ಹೇಳಿ ನಾನು ಮತ್ತು ತಿಲಕ್ ಫ್ರೆಂಡು ಇಲ್ಲೇ ಒಂದು ಜ್ಯೂಸ್ ಕಾರ್ನರ್ ಇತ್ತು, ಸೊ ಅಲ್ಲಿಗೆ ಬಂದು ಜ್ಯೂಸ್ ಕುಡ್ಕೊಂಡು ಮತ್ತು ಇವರಿಗೆಲ್ಲ ಬಾಯ್ ಹೇಳಿ ನಾನು ಕೂಡ ಮಂಡ್ಯಗೆ ಹೊರಟೆ. ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.